ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರಾ ಎಕ್ಸ್ಪ್ಲೋರ್ಸ್. ಇವಾಗ ನಾವು ರಾಮೇಶ್ವರ ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ಧನುಷ್ಕುಡಿಗೆ ಹೋಗ್ತಾ ಇದ್ದೀವಿ. ಧನುಷ್ಕುಡಿ ರಾಮೇಶ್ವರದಿಂದ 20 ಕಿಲೋಮೀಟರ್ ದೂರವಾಗಿದೆ. ಮಾನ್ಸ, ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಅದರ ಉತ್ತರ ಹೇಳ್ತೀಯಾ? ಹಾ, ಹೇಳ್ರಿ, ಕೇಳ್ರಿ. ಈ ಧನುಷ್ಕೋಡಿ, ಈಗ ನಾವೇನ್ ಧನುಷ್ಕೋಡಿ ಆಗದೇವಲ್ಲ, ಈ ಧನುಷ್ಕೋಡಿಗೆ ಧನುಷ್ಕೋಡಿ ಅಂತ ಹೆಸರು ಹೆಂಗ್ ಬಂತ? ನಿನ್ಗೇನಾದ್ರು ಗೊತ್ತೈತೇನ? ಹಾ, ಗೊತ್ತಾಯ್ತಲ್ಲ. ಧನುಷ್ ಅಂದ್ರ ಬಿಲ್ ರೀ, ಕೋಡಿ ಅಂದ್ರ ಅದ್ರ ತುದಿ. ಅದಕ್ಕ ಧನುಷ್ಕೋಡಿ ಅಂತ ಕರೀತಾರೆ. ಹಂಗೇನಾರ ರಾಮಾಯಣದ ಪ್ರಕಾರ ಏನಾದ್ರ ಸ್ಟೋರಿ ಗೀರಿ ಇದ್ರೆ ಹೇಳ ಮತ್ತ. ಹಾ, ಆಯ್ತಲ್ರಿ. ಏನಂದ್ರ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಲಂಕೆಗೆ ಕರ್ಕೊಂಡು ಹೋಗ್ತಾನ್ರಿ. ಇದನ್ನ ಶ್ರೀರಾಮಗ ಗೊತ್ತಾಕೈತಿ. ಅವಾಗ ಶ್ರೀರಾಮ, ಲಕ್ಷ್ಮಣ, ಹನುಮಂತ ಮತ್ತು ಇಡೀ ವಾನರ ಸೇನಾ ಏನು ಮಾಡ್ತಾರ್ರಿ, ರಾಮೇಶ್ವರಕ್ಕೆ ಬರ್ತಾರೆ. ರಾಮೇಶ್ವರಕ್ಕೆ ಬಂದ ಮೇಲೆ ಹನುಮಂತ ಎಲ್ಲ ಕಡೆ ನೋಡ್ತಾನ, ಬರೀ ಸಮುದ್ರನ ಕಾಣಿಸ್ತದ ಅವನಿಗೆ. ಸಮುದ್ರ ನೋಡಿ ಅವು ಕನ್ಫ್ಯೂಸ್ ಆಗಿಬಿಡ್ತಾರೆ. ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕಪ್ಪ, ಲಂಕೆಗೆ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ಬೇಕು ಅನ್ನೋದು ಅವ್ರಿಗೆಲ್ಲ ಕನ್ಫ್ಯೂಸ್ ಆದಾಗ ಹನುಮಂತ ಏನು ಮಾಡ್ತಾನ್ರಿ, ಬಂದು ಶ್ರೀರಾಮಗೆ ಕೇಳ್ತಾನೆ, ಸ್ವಾಮಿ, ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ, ನೀವು ಏನಾರು ದಾರಿ ತೋರಿಸ್ರಿ ಅಂತ ಹನುಮಂತ ಶ್ರೀರಾಮ ಅವ್ರಿಗೆ ಕೇಳ್ತಾನ್ರಿ. ಅವಾಗ ಶ್ರೀರಾಮ ಅವ್ರು ಏನು ಮಾಡ್ತಾರ್ರಿ, ಬಿಲ್ಲು ಬಾಣ ತಗೊಂಡು ಅದನ್ನ ಏನು ಬಿಲ್ಲು ಬಿಡ್ತಾರಲ್ರಿ, ಕರೆಕ್ಟ್ ಅದು ಬಂದು ಧನುಷ್ಕುಡಿಗೆ ಬೀಳ್ತದ. ಹೀಗಾಗಿ ಅದು ಹೆಸರು ಧನುಷ್ಕುಡಿ ಅಂತ ಹೆಸರು ಇಡ್ತಾರೆ. ಇಲ್ಲಿಂದನ ಏನು ರಾಮಾಯಣದ ಪ್ರಕಾರ ಏನಂದ್ರೆ ರಾಮ ಸೇತುವೆದ ಸ್ಟಾರ್ಟಿಂಗ್ ಪಾಯಿಂಟ್ ಧನುಷ್ಕುಡಿ ಅಂತ ಎಲ್ಲರೂ ತಿಳ್ಕೊಂಡಾರ. ಅದೇನು ಬೀಳ್ತದಲ್ರಿ, ಅಲ್ಲಿಂದನ ಅವರು ರಾಮ ಸೇತುವೆಯನ್ನು ಸ್ಟಾರ್ಟ್ ಮಾಡ್ಬೇಕಂತೇಳಿ ಡಿಸೈಡ್ ಮಾಡ್ತಾರೆ. ರಾಮ, ಲಕ್ಷ್ಮಣ, ಹನುಮಂತ, ಇಡೀ ವಾನರ ಸೇನಾ ಎಲ್ಲರೂ ಅಲ್ಲಿ ಬಂದು ಒಂದೊಂದು ಕಲ್ಲು ಮೇಲೆ ರಾಮನ ಹೆಸರು ಬರೆದು ಅಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶ್ರೀಲಂಕಾ ಮಠ ಅವರು ಸೇತುವೆಯನ್ನು ಕಟ್ತಾರೆ. ಈ ಧನುಷ್ಕುಡಿ ಐತಲ್ರಿ, ತಮಿಳುನಾಡಿನ ಪಂಬನ್ ದ್ವೀಪದ ಆಗ್ನೇಯ ದಿಕ್ಕ ಒಳಗ ಈ ಊರೈತಿ. ಈ ರೋಡು ದಕ್ಷಿಣ ಭಾರತದ ಲಾಸ್ಟ್ ರೋಡ್ ಅಂತ ಕರೀತಾರೆ. ಇಲ್ಲಿಂದ ಕೇವಲ 15 ಕಿಲೋಮೀಟರ್ದಾಗ ದೂರದಾಗ ಶ್ರೀಲಂಕಾ ಐತ್ರಿ. ಆದರೆ ಇದು ರಾತ್ರಿ ಹೊತ್ತು ಅಲ್ಲಿ ಹಚ್ಚಿರೋ ಲೈಟ್ಸ್ ಎಲ್ಲ ನಮಗೆ ಕಾಣಿಸ್ತಾವ್ರಿ. ರಾತ್ರಿ ಅಲ್ಲೊಂದು ಊರು ಐತಂತೇಳಿ ಗೊತ್ತಾಕೈತ್ರಿ. ಸರಿ, ಈಗ ಅಲ್ಲಿ ಮಠ ಬಂತ. ಬರೋದಿಲ್ಲ.
ಈ ಧನುಷ್ಕೋಡಿದು ಮತ್ತೊಂದು ವಿಶೇಷತೆ ಅಂದ್ರೆ ಇಲ್ಲಿ 2 ಸಮುದ್ರಗಳು ಸೇರ್ಯಾವ ಅಂದ್ರೆ ಸಂಗಮ ಆಗೈತಿ 2 ಸಮುದ್ರದ್ದು. ಅವು ಯಾವ್ಯಾವ ಅಂದ್ರೆ ಒಂದು ಬಂಗಾಳ ಕೊಲ್ಲಿ, ಇನ್ನೊಂದು ಅರಬ್ಬಿ ಸಮುದ್ರ. ಇಲ್ಲಿ ಬಂಗಾಳ ಕೊಲ್ಲಿ ಸಮುದ್ರ ಏನೈತಿ ಬಹಳ ಶಾಂತ ಅದ. ಅರಬ್ಬಿ ಸಮುದ್ರದ ಆರ್ಭಟವನ್ನು ನಾವು ಇಲ್ಲಿ ನೋಡ್ಬೋದು. ಈ ಕಡೆ ನೋಡ್ರಿ ಅರಬ್ಬಿ ಸಮುದ್ರದ ತೆರೆಗಳು ಹೆಂಗ ಬರ್ಲಿಕ್ಕತ್ತಾವ, ಎಷ್ಟು ಮಸ್ತ್ ಬರ್ಲಿಕ್ಕತ್ತಾವ. ಈ ಕಡೆ ಬಂಗಾಳ ಕೊಲ್ಲಿದ ಸಮುದ್ರ ಎಷ್ಟು ಶಾಂತ ಅಂದ್ರೆ ಶಾಂತ ಅದ. ಎಷ್ಟು ವಿಚಿತ್ರ ಅಲ್ರಿ, 2 ಒಂದ ಕಡೆ ಸೇರಿದ್ರು ಇವು ವಿಚಿತ್ರ ಅನಿಸ್ತದ. ಧನುಷ್ಕೋಡಿ ನೋಡಿದಾದ್ಮೇಲೆ ನಾವು ಕೋದಂಡರಾಮನ ಟೆಂಪಲ್ ನೋಡಕ್ಕೆ ಹೊಂಟೇವ್ರಿ. ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿರಿ ಅವ್ರಿಗೆಲ್ಲರಿಗೂ ಧನ್ಯವಾದ. ಯಾರು ಮಾಡಿಲ್ಲ ಪ್ಲೀಸ್ ಮಾಡಿರಿ. ಥ್ಯಾಂಕ್ ಯು. ಇದು ನೋಡ್ರಿ ಕೋದಂಡರಾಮ ದೇವಾಲಯ. ಕೋದಂಡರಾಮದ ಟೆಂಪಲ್ ಹತ್ರನ ಒಂದು ಟೆಂಟ್ ಒಳಗ್ರಿ ರಾಮ ಸೇತುವೆಯಲ್ಲಿ ಯೂಸ್ ಮಾಡಿದ್ದಂಥ ಕಲ್ಲು ಸಿಕ್ಕೈತ್ರಿ. ಆ ಕಲ್ಲನ್ನ ಎಲ್ಲರೂ ಮುಟ್ಲಿಕ್ಕೆ, ಅದರ ದರ್ಶನ ಪಡಲಿಕ್ಕೆ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ಯಾರ. ನೀವು ಇಲ್ಲಿ ಯಾವಾಗಾರ ಈ ಕಡೆ ರಾಮೇಶ್ವರಕ್ಕೆ ಬಂದ್ರೆ ಅದನ್ನು ಖಂಡಿತ ನೋಡ್ರಿ. ನಾವು ತಗೊಂಡ್ವಿ, ನಾವು ಅದನ್ನ ಕೈಯಲ್ಲಿ ಎತ್ಕೊಂಡ್ವಿ, ಶ್ರೀರಾಮ ನಾಮ ಜಪ ಮಾಡಿದ್ವಿ. ಅಲ್ಲಿ ಚಲೋ ಅನ್ನಿಸ್ತ್ರಿ, ಮಸ್ತ್. ತಲೆ ಮ್ಯಾಗ ಇಟ್ಕೋಬೇಡ ಭಯ್ಯ, ಥೋಡಾ ದೇ ದೋ. ತಲೆ ಮ್ಯಾಗ ಇಟ್ಕೋವ, ನನಗೆ ಹಾಕ. ಆರೇನು ಕೊಡೋದು, ಆರೇನು ತಗೋಪು.
ತೆಗಿಯ ಟೋಪಿ ತೆಗಿಯದ ಏ 2 ಮಿನಿಟ್ ಹೂವ ಹಾಂ ಕೆಳಗೆ ಹಾಕಪ್ಪ मम्मी तो एक तो नहीं मत 2 मिनट हमारा होक छोड़ता है पूरा बाद में ಜೈ ಶ್ರೀರಾಮ್ हाक नीला हाक ಬಾ ರಜಾ ತೆಗಿಲಿಕ್ಕೆ ಬರ್ತದೆ ನಾ ತಗೋ. जय श्री राम बोलो भैया जय श्री राम ओहो हाँ? चल जय श्री राम बोलो सर तरफ आजा आजा अरे नहीं कड़े मामा कब तो फोटो ले लिया था इसका ಕೋದಂಡರಾಮ ಟೆಂಪಲ್ ದರ್ಶನ ಮುಗಿಸಿದ ಮೇಲೆ ನಾವು ಡೈರೆಕ್ಟ್ ಊಟ ಮಾಡಿದ್ವಿ. ಊಟ ಆದ ತಕ್ಷಣ ನಮ್ಮ ಎಲ್ಲರ ಪ್ರೀತಿ ಪಾತ್ರರಾದ ದಿವಂಗತ ರಾಷ್ಟ್ರಪತಿಯಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರ ಮನೆ ಮತ್ತು ಮ್ಯೂಸಿಯಂ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಕಲಾಂ ಅವ್ರ ಮನೆಗೆ ಬಂದ ತಕ್ಷಣ ನಮಗೆ ಗೊತ್ತಾಗಿದ್ದೇನೆಂದ್ರೆ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಮತ್ತು ಫೋಟೋಗ್ರಫಿ ಮಾಡಲಿಕ್ಕೆ ಅಲಾವ್ ಇರಲಿಲ್ಲ. ಸೊ ನಾವು ಅವನ್ನೆಲ್ಲ ಕಾರ್ನೊಳಗೆ ಇಟ್ಟು ನಾವು ನೋಡಿದ್ವಿ. ಹೊರಗಡೆಯಿಂದ ಅಷ್ಟೇ ನಾವು ಒಂದು ಸ್ವಲ್ಪ ವಿಡಿಯೋ ಶೂಟು ಮಾಡೇವ್ರಿ. ಇದು ಕಲಾಂ ಅವ್ರ ಮ್ಯೂಸಿಯಮ್ಮು ಮತ್ತು ಅವ್ರದ್ದು ಸಮಾಧಿ ಐತ್ರಿ ಇಲ್ಲಿ. ಆದರೆ ಇಲ್ಲಿ ಯಾವ ಎಲೆಕ್ಟ್ರಾನಿಕ್ ಗೆಜೆಟ್ ಫೋನು ಕ್ಯಾಮ್ರಾ ಯಾವುದೂ ಬಿಡೋದಿಲ್ಲ. ಹೀಗಾಗಿ ನಾವು ಒಳಗಿಂದ ಏನು ವಿಡಿಯೋ ಮಾಡಿಲ್ಲ, ಹೊರಗಡೆಯಿಂದನೇ ನಿಮಗೆ ತೋರಿಸ್ಲಿಕ್ಕತ್ತೇವಿ. ಆದ್ರೆ ಭಾಳ ನೋಡಲಿಕ್ಕೆ ಒಳಗೆ ಚಂದ ಅದ, ಸೂಪರ್ ಅಂದ್ರೆ ಸೂಪರ್ ಅದ. ನೀವು ಯಾವಾಗ ಇಲ್ಲಿ ಬರ್ತೀರಿ ಇದು ಈ ಕಲಾಂ ಅವ್ರ ಮನೆ ಮತ್ತು ಮ್ಯೂಸಿಯಮ್ಮು ತಪ್ಪದೆ ನೋಡ್ರಿ. ಥ್ಯಾಂಕ್ ಯು, ಧನ್ಯವಾದ. ನೆಕ್ಸ್ಟ್ ನಾವು ರಾಮೇಶ್ವರದಿಂದ ಕನ್ಯಾಕುಮಾರಿಗೆ ಹೊಂಟೀವಿ. ನೆಕ್ಸ್ಟ್ ನಾವು ಕನ್ಯಾಕುಮಾರಿ ಒಳಗೆ ಸಿಗೋಣ್ರಿ. ನಮ್ಮೆಲ್ಲ ವಿಡಿಯೋಸ್ಗಳನ್ನು ನೋಡ್ರಿ ಕನ್ಯಾಕುಮಾರಿದು.